ಇನ್ನ ಹಾಲು ಮತ್ತೊಳಗಿನ ಒಂದು ಪ್ರಶ್ನೆ ಏನ್ರಿಪ್ಪ ಯಾರಿಗೆ ಕೇಳಿಲ್ಲ ಮಾಸ್ತರ್ ಈ ಪ್ರಶ್ನೆ ಇವತ್ ನಿನಗೆ ಕೇಳಕ್ ಚಾಲು ಮಾಡಿದನ ಹೇಳ್ತಾನತ್ ನಮಗ್ ವಿಶ್ವಾಸ ನಿಮಗೂ ಯಾಕಂತಂದ್ರೆ ನೀ ಎಲ್ಲಾ ಯೂಟ್ಯೂಬ್ ತಗ ನೋಡಿ ಸಾವಿರಾರು ಯೂಟ್ಯೂಬ್ ಆಗದಾವು ಅದಾವ್ರಲ್ಲ ಯಾರಿಗೆ ಕೇಳಿಲ್ಲ ಇವತ್ತ ನಿಮ್ಮದು ಏನು ಬೆಳಕ ತಿಳಿಬೇಕಂತ ಕೇಳಕತ್ತಿದ್ದೆ ನಾನು ಹೌದಾ ಏನ್ ಪ್ರಶ್ನೆ ರೀಪ ಇಲ್ಲಿ ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮ ಹಾಲು ಮತ್ತದೊಳಗೊಂದು ಏನ್ರಿಪ್ಪ ಸಾವಿರಾರು ಯೂಟ್ಯೂಬ್ ದಾಗ ಬಂದದ ಖರೆ ನಿನ್ನ ಸಲುವಾಗಿ ನಾವು ಹೊಸ ಪ್ರಶ್ನೆ ತೆಗೆದಿದ ಹೌದ್ ಏಳ್ ತಲೆ ಗುರು ಸೊನಾರಿ ಸಿದ್ಧಗ ಮಾಳಿಗರಾಯನ ಗುರು ಬೀರದೇವರಿಗೆ ಒಂದು ಜಾಗದೊಳಗ ಯುದ್ಧ ಆಗ್ಯದ ಎದರ ಸಲುವಾಗಿ ಯುದ್ಧ ಆಯ್ತು ಇಲ್ಲಿ ಏನು ಪ್ರಶ್ನೆ ನಮ್ಮ ಮಾಸ್ತರ ಬರ್ಕೋರಿ ನೀ ಏನ ಬರ್ಕೊಂಡರ ಬರಕರಿ ಅಲ್ಲೇ ಮುಕ್ಕೊಂಡರ ಕೇಳ್ರಿ ಬೇಡ ರಿಕಾರ್ಡಿಂಗ್ ಮಾಡ್ಕೋರಿ ಯೂಟ್ಯೂಬ್ ಐತೆ ನಾ ಸುಳ್ಳು ಏನ್ರ ಮಾತಾಡಿ ಯೂಟ್ಯೂಬ್ ಸುಳ್ಳು ಮಾತಾಡಂಗಿಲ್ಲ ಅದ ಇಲ್ರಿಪ್ಪ ಇದ್ರಾಗ ನಿನ್ನ ತಾಕತ್ ಎಷ್ಟೈತಿ ಈಗ ಗೊತ್ತಾಕದ ಏನೋ ತಾಕತ್ ಅಂದ್ರ ಅಪಾರ ತಿಳ್ಕೊಬೇಡ್ರಿ ಜ್ಞಾನ ಎಷ್ಟೈತಿ ನಾರ ನೀ ಕೇಳುವಂತ ಪ್ರಶ್ನೆಗೆ ಸಮರ್ಥವಾದ ಉತ್ತರ ಕೊಟ್ಟಿನ ನನ್ನ ಆತ್ಮ ಹೇಳ್ತದ ಸಮರ್ಥವಾದ ಉತ್ತರನೇ ಅದಾವ ಆದ್ರ ಈಗ ನಾ ದೈವದ ಅಪ್ಪಣೆಯನ್ನು ತಗೊಂಡು ಮಾಸ್ಟರ್ಗೆ ಒಂದು ಪ್ರಶ್ನೆ ಕೇಳವದೀನಿ ಏನ್ರಿ ಪಾಪ ನಿಮ್ ಪ್ರಶ್ನೆ ಏನ ಪ್ರಶ್ನೆ ಅದಂದ್ರ ರಾಮಾಯಣದೊಳಗ ಏನೋ ರಾಮಾಯಣ ಮಹಾಭಾರತದೊಳಗೆ ವಾಲಿ ಮತ್ತು ಸುಗ್ರೀವಾತಿ ಬ್ರಹ್ಮ ತಮ್ಮ ಆಗಿ ಹೋದ್ರ ಹೌದು ಕಿಸ್ಕಿಂದಿ ಪಟ್ಟಣಕ್ಕ ಆಗಿ ಹೋದ್ರು ಕಿಸ್ಕಿಂದಿ ಪಟ್ಟಣಕ್ಕ ನಿಮಗೆಲ್ಲರಿಗೂ ಗೊತ್ತದ ವಾಲಿ ಮತ್ತು ಸುಗ್ರೀವ್ ಬ್ರಹ್ಮ ತಮ್ಮ ಆದ್ರು ಹೌದಾ ವಾಲಿನ ರಾಮ ಗಿಡದ ಮರಿಗೆ ನಿತ್ತು ಹೊಡೆದ ಬೆಲ್ಲು ಹೊಡೆದು ನಿಮಗೆಲ್ಲರಿಗೂ ಗೊತ್ತದ ಹೌದಾ ವಾಲಿನ ಶ್ರೀರಾಮಚಂದ್ರ ಗಿಡದ ಮರಿಗೆ ನಿತ್ತು ಮೋಸದಿಂದ ಕೊಂದ ಗಿಡದ ಮರಿಗೆ ನಿತ್ತು ಮೋಸದಿಂದ ಶ್ರೀರಾಮಚಂದ್ರ ಹೊಡೆದ ಶ್ರೀರಾಮಚಂದ್ರನ ವಾಲಿಗೆ ಹೊಡೆದಾನ ಇದರಿಗೆ ನಿತ್ತು ಹೊಡಿಬಹುದಾಗಿತ್ತು ಕರೆ ಮರಿಗೆ ನಿತ್ತು ಯಾಕೆ ಹೊಡೆದ ಹಿಂದಿನ ಜನ್ಮದಾಗ ಅದರದ್ದು ಏನಪ್ಪ ಕುರು ಐತಿ ಹಿಂದಿನ ಜನ್ಮದಾಗ ಅದಕ್ಕೆ ಮೂಲ ಏನೈತಿ ಗಿಡದ ಮರಿಗೆ ನಿತ್ಯ ಯಾಕೆ ಹೊಡೆದ ಎದುರಿಗೆ ಬಿಟ್ಟು ಹಿಂದೆ ನಿತ್ತು ಹೊಡೆದಾನಂದ್ರ ರಾಮ ಸೂರು ಅಥವಾ ಅಲ್ಲೋ ಇದು ತಿಳಿದಿ ಜನಕ್ಕ ಹೌದಿಲ್ರಿ ತಿಳಿದಲ್ಲ ಹಿಂದಿನ ಜನ್ಮದ ಕೊಂದ ಬೇಕಲ್ಲ ರಾಮನ ಸಂಸ್ಕಾರ ಐತಿ ಅದಕ್ಕೆ ರಾಮಗೆ ಏನ್ ಮಾಡಿದ್ದವ ಹಿಂದಿನ ಜನ್ಮದಾಗ ರಾಮಗೆ ಏನ್ ಮಾಡಿದ್ದ ಇವ ಯಾಕೆ ಮೋಸದಿಂದ ಮರಿಗೆ ನಿತ್ತು ಹೊಡೆದ ಒಂದು ಪ್ರಶ್ನೆ ರಾಮಾಯಣದೊಳಗಿನ ಒಂದು ಪ್ರಶ್ನೆ ಅದ ಇನ್ನ ಹಾಲು ಮತ್ತಾಗ್ರಿಪ್ಪ ಇನ್ನ ಹಾಲು ಮತ್ತೊಳಗಿನ ಒಂದು ಪ್ರಶ್ನೆ ಏನ್ರಿಪ್ಪ ಯಾರಿಗೆ ಕೇಳಿಲ್ಲ ಮಾಸ್ತರ್ ಈ ಪ್ರಶ್ನೆ ಇವತ್ ನಿನಗೆ ಕೇಳಕ್ ಚಾಲು ಮಾಡಿದನ ಹೇಳ್ತಾನತ್ ನಮಗ್ ವಿಶ್ವಾಸ ನಿಮಗೂ ಯಾಕಂತಂದ್ರೆ ನೀ ಎಲ್ಲಾ ಯೂಟ್ಯೂಬ್ ತಗ ನೋಡಿ ಸಾವಿರಾರು ಯೂಟ್ಯೂಬ್ ಆಗದಾವು ಅದಾವ್ರಲ್ಲ ಯಾರಿಗೆ ಕೇಳಿಲ್ಲ ಇವತ್ತ ನಿಮ್ಮದು ಏನು ಬೆಳಕ ತಿಳಿಬೇಕಂತ ಕೇಳಕತ್ತಿದ್ದ ನಾನು ಹೌದಾ ಏನ್ ಪ್ರಶ್ನೆ ರೀಪ ಏನು ಪ್ರಶ್ನೆ ಅದಂದ್ರ ಹಾಲ ಮತಕ್ಕ ಮೂಲ ಗುರು ರೇವಣ ಸಿದ್ಧ ಏಳು ಗುರು ಸೋನಾರ ಸಿದ್ಧ ಹಾಲ ಮತಕ್ಕ ಮೂಲ ಗುರು ರೇವಣ ಸಿದ್ಧ ಹೌದಾ ನಿಮ್ಮ 7 ತಲೆ ಗುರು ಸೋನಾರಿ ಸಿದ್ಧ ಹಾಲು ಮತ್ತು ಗುರು ಅದಾನಲ್ಲಿ ಸೋಮರಾಯ ತುಕ್ಕಾಪುರ 7 ತಲೆ ಗುರು ಸೋನಾರಿ ಸಿದ್ಧ ಅದಾನ ಹೌದಿಲ್ಲ ಅದಾನ್ರಿ ಆಲಕರಾಯ ಪಾಲಕರಾಯ ಕರಿಗೌಡ ಕೆಂಚಗೌಡ ಸ್ವಾಮರಾಯ ತುಕ್ಕಾಪುರ ಜಕರಾಯ ಮಾಳಿಂಗರಾಯ ಸೋಮರಾಯ ತುಕ್ಕಾಪುರ ಇಂತ ನಾನು ಸೋನಾರ ಸಿದ್ಧನೇ ಗುರುವ ಹೌದಿಲ್ಲ ಅದ 7 ತಲೆ ಗುರು ಸೋನಾರಿ ಸಿದ್ಧ ಹೌದಾ ಹಾಲ ಮತಕ್ಕ ಮೂಲ ಗುರು ರೇವಣ ಸಿದ್ಧ ಅದಾರ ಇದಕ್ಕೆ ನನ್ನ ತಕರಾರನು ಇಲ್ಲ ಏನ್ ತಪ್ಪಿಲ್ಲ ಹೌದಿಲ್ಲ ಹೌದಾ ಬಂಗಾರಕ್ಕೆ ಬೆಳ್ಳಿ ಅಂದ್ರೆ ಬೆಳ್ಳಿ ಆಗಂಗಿಲ್ಲ ಬೆಳ್ಳಿಗೆ ಬಂಗಾರ ಅಂದ್ರೆ ಬಂಗಾರ ಆಗಂಗಿಲ್ಲ ಮಹಾರಾಷ್ಟ್ರ ರಾಜ್ಯದಾಗ ಸೋನಾರಿ ಆ ಸೋನಾರ ಸಿದ್ಧನ ಗ್ರಾಮ ಹೌದಿಲ್ಲ ಐತ್ರಲ್ಲ ಇಲ್ಲಿ ನನ್ನ ಪ್ರಶ್ನೆ ಏನದಂದ್ರ ಏನ್ರಿಪ್ಪ ಆ ಗುರು ಸೋನಾರಿ ಸಿದ್ಧ ಮತ್ತ ಲಿಂಗ ಬೀರ ದೇವ್ರ ಗುರು ಸೋನಾರಿ ಸಿದ್ಧ ಗುರು ಲಿಂಗ ಬೀರದೇವ್ರ ಏನ್ ಮಾಡ್ಯಾರ ಮಾಳಿಂಗರಾಯನ ಗುರು ಬೀರಣ್ಣನವ್ರು ಬಹಳ ಮಂದಿ ಆಗ್ಯಾರ ಅದಾರ ನಾ ಸ್ಪಷ್ಟವಾಗಿ ಕೇಳ್ತೀನಿ ನಿಮಗ ಮಾಳಿಂಗರಾಯ ಗುರು ಬೀರದೇವ್ರ ಮಾಳಿಂಗರಾಯನ ಗುರು ಬೀರದೇವ್ರಿಗೆ ಸೋನಾರಿ ಸಿದ್ಧಗ ಏನಾಗ್ಯದ ಒಮ್ಮೆ ಯುದ್ಧ ಆಗ್ಯದ ಏನು ಇಬ್ಬರಿಗೆ ಯುದ್ಧ ಆಗ್ಯದ ಸೋನಾರಿ ಸಿದ್ಧಗ ಬೀರದೇವರಿಗೆ ಯುದ್ಧ ಆಗ್ಯದ ಯಾವಲ್ಲಿ ಆಗ್ಯದ ಮತ್ತೆ ಎದ್ರ ಸಂಬಂಧಾಗ ಆಗ್ಯದ ಇವನು ಹಾಲು ಮತ್ತು ಗುರುನೇ ಅದಾನ ಅವನು ಹಾಲು ಮತ್ತು ಗುರುನೇ ಅದಾನ ಹೌದಿಲ್ಲ ಆಗ್ಯದಾನ ಆದ್ರೆ ಒಂದೇ ಗುರುಗಳಿದ್ದವ್ರು ಇಬ್ರು ಯುದ್ಧ ಮಾಡ್ಯಾರ ಇಬ್ರು ಕದನ ಮಾಡ್ಯಾರ ಜಗಳ ಮಾಡ್ಯಾರ ರಾಮ ರಾವಣರ ಹೆಣ್ಣಿನ ಸಂಬಂಧ ಮಾಡ್ಯಾರ ಕೌರವರು ಪಾಂಡವರು ಆಸ್ತಿ ಸಂಬಂಧ ಮಾಡ್ಯಾರ ಮಣ್ಣಿನ ಸಂಬಂಧ ಮಾಡ್ಯಾರ ನಾವು ನೀವೆಲ್ಲ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಸಂಬಂಧ ಪಡೆದಾಡಕತ್ತೇವಿ ಆದ್ರೆ ಗುರು ಬೀರದೇವ್ರ ಸೊನ್ನಾರಿಸಿದ ಎದ್ರ ಸಂಬಂಧ ಗುರು ಬೀರದೇವ್ರ ಸೊನ್ನಾರಿಸಿದ್ದ ಒಂದ
ಜಾಗದಾಗ ಯುದ್ಧ ಸ್ಥಾನದೊಳಗ ಯುದ್ಧ ಮಾಡ್ಯಾರ. ಅವ್ರು ಎದರ ಸಂಬಂಧ ಅವ್ರು ಎದರ ಸಂಬಂಧಾಗಿ ಯುದ್ಧ ಮಾಡಿದ್ರು? ಹೌದ್ ಒಂದ್ ಇದು ಹಾಲ್ ಮತ್ತ ಹೌದಿಲ್ರಿ? ಹೌದಾ? ಇದು ಒಂದ ಪ್ರಿಯಾಡ ಪ್ರಶ್ನೆ. ಹಳ್ಳೂರ್ ಮಾಸ್ತರ್ ನಮ್ಮ ಹಳ್ಳೂರ ಮಾಸ್ತರ್ ಅದಾವು ಅದಾವ್ ಮುಂದಿನ ಪಾಳ್ಯದೊಳಗ ಹೇಳ್ತಾರ ನಮಗೂ ವಿಶ್ವಾಸ ಅದ. ನಮಗೂ ವಿಶ್ವಾಸ ಅದ. ಆಹಾ. ಈಗ ಯಥಾ ಪ್ರಕಾರವಾಗಿ ಇನ್ನ ಎರಡು ಮಾತುಗಳನ್ನ ಏನ್ ಮತ್ ಕೇಳ್ಯಾರಲ್ಲ? ನನಗ್ ಕೇಳ್ಯಾರು. ಹೌದು. ಏನ್ ಕೇಳ್ಯಾರು? ಏನ್ರಿಪ್ಪ ಅದು? ಯಾವ ರಾಮಾಯಣ ಕಾಲದಲ್ಲಿ ರಾಮದೇವ್ರ ಹಾ ವಾಲಿನ ಸಂಹಾರ ಮಾಡ್ಬೇಕಾದ್ರೆ ಗಿಡದ ಮರಿಗೆ ನಿತ್ತು ಹೊಡೆದ. ಈ ಗಿಡದ ಮರಿಗೆ ನಿಂತ ಹೊಡೆದಾನಲ್ರಿಪ್ಪ. ಗಿಡದ ಮರಿಗೆ ನಿತ್ತು ಹೊಡಿಬೇಕಾದ್ರೆ ಇವ್ ರಾಮದೇವರ ಸೂರ ಹೌದೋ ಏನ ಅಲ್ಲೋ? ಅಲ್ಲೋ. ಇವ ಸೂರ್ ಇದ್ದದ್ದೇ ಖರೆ ಆದ್ರೆ ಗಿಡದ ಮರಿಗೆ ನಿತ್ತು ಯಾಕೆ ಹೊಡೆದ? ಹಾ ಮತ್ತ ಇದರ ಹಿನ್ನೆಲೆ ಕಾರಣ ಏನು? ಏನ ಕಾರಣ ಅಂತ ಕೇಳ್ಯಾರಿಪ್ಪ. ಅನ್ತಕ್ಕಂತಾದ ಒಂದು ಮಾತು ಕೇಳ್ಯಾರ. ಹೌದು. ಇಲ್ಲಿ ವಿಷಯ ನೋಡ್ರಿ ಹೆಂಗ್ರಿ? ಹೆಂಗದ ಅಂತ ಕೇಳ್ರ. ಹೆಂಗ್ರಿಪ್ಪ ಅದು? ರಾಮದೇವರ ಸೂರ್ ಇದ್ದದ್ದು ಖರೆ ಅದ. ರಾಮದೇವ್ರ ಸೂರ್ ಇದ್ದದ್ದು ಖರೆ ಅದ. ಸೂರ್ ಇದ್ದಿದ್ದೇ ಕರೆ ಅದ. ಯಾಕೆ ಗಿಡದ ಮರಿಗೆ ನಿತ್ತು ಹೊಡೆದ? ಯಾಕ್ರಿ? ಅದರ ಹಿನ್ನೆಲೆ ಕಾರಣ ಏನು? ಹಾ 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 ಇಲ್ಲಿ ಎರಡು ಉತ್ತರ ಅದಾವ. ಎರಡು ಕೊಟ್ಟ ಬಿಡ್ರಿ ಅವ್ರಿಗೆ. ಇಲ್ಲಿ ಎರಡು ತರದ ಉತ್ತರ ಅದಾವ. ಹೆಂಗ ಅಂತ ಕೇಳಿದ್ರ, ಹೆಂಗ್ರಿ? ವಾಲಿ ವರ ಪಡ್ಕೊಂಡಿದ್ದ. ವಾಲಿ ವರ ಪಡ್ಕೊಂಡಿದ್ದ. ಆಹಾ ಏನಂತ್ರಿಪ್ಪ ಅದು? ಯಾವ ನನ್ನ ಎದುರಾಳಿಯಾಗಿ ಬಂದ ನನ್ನ ಎದುರಿಗೆ ನಿಂತ ಯುದ್ಧ ಆಡ್ತಾನ, ಎದ್ದಾಡ್ತಾನ, ನನ್ನ ವೈರಿಯಾಗಿ ಏನು ಎದುರಿಗೆ ಬಂದ ಯುದ್ಧ ಆಡ್ತಾನ ನನ್ನ ಜೊತೆ, ಹೌದು. ಅವನ ಅರ್ಧ ಶಕ್ತಿ ನನ್ನಲ್ಲಿ ಬಂದು ಜಮಾ ಆಗಬೇಕು. ನೋಡ್ಪ ಅಲ್ಲೇನು ಉಳಿತು ಮತ್ತ ಅವನ್ ತಲಿ ಪಾಪ. ಹಿಂಗ ವರ ಪಡ್ಕೊಂಡಿದ್ದ. ಹೌದು. ಯಾರ್ರಿ? ಯಾವ ನನ್ನ ಶತ್ರು ನನ್ನ ಎದುರಿಗೆ ನಿಂತ ಹಾ ಯುದ್ಧ ಮಾಡ್ತಾನ ನನ್ನ ಜೊತೆ, ಅವನ ಒಳಗಿಂದ ಅರ್ಧ ಶಕ್ತಿ ಬಂದು ನನ್ನಲ್ಲಿ ಜಮಾ ಆಗ್ಬೇಕು, ಜಮಾ ಆಗ್ಬೇಕು, ಅವನಿಗೆ ಸೋಲಾಗಬೇಕು, ನನಗೆ ಜಯ ಆಗ್ಬೇಕಂತ ಹಿಂಗ ವರ ಪಡ್ಕೊಂಡಿದ್ದ. ಏ ವರ ಪಡ್ಕೊಂಡಲ್ರಿಪ್ಪ. ಇದು ಒಂದನೇ ಮಾತ. ಹೌದ್. ಕಾಕ ಮಾತಾಡ್ಬೇಡ್ರಿ. ಹಾ ಇದು ಒಂದನೇ ಮಾತ. ಹೌದು. ಇನ್ನು ಎರಡನೇ ಮಾತ ಹಾ ಏನು ಅಂತ ಕೇಳಿದ್ರ, ಏನ್ರಿ? ವಾಲಿ ಹಾ ಕಿಷ್ಕಿಂದಿ ಪಟ್ಟಣದಾಗ ತಾ ವಿಶ್ರಾಂತಿ ಮಾಡೋಗೋಸ್ಕರವಾಗಿ ಹಾ ಹಾ ಒಂದು ಹುಲ್ಲು ಚಪ್ಪರವನ್ನು ಹಾಕಿದ್ದ. ಹುಲ್ ಚಪ್ರ ಹಾಕಿದಲ್ರಿಪ್ಪ. ಆ ಚಪ್ಪರದ ಸುತ್ತಿಗೆ ಹಾ 8 ದಿಕ್ಕಿಗೆ 8 ಗಿಡ ಹಚ್ಚಿದ್ದ. ಹಾ 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 8 ದಿಕ್ಕಿಗೆ 8 ಗಿಡ ಹಚ್ಚಿದಲ್ರಿಪ್ಪ. 8 ಗಿಡ ಹಚ್ಚಿದ್ದ. ಹೌದು. ಹೆಂಗ ಹಚ್ಚಿದ್ದ ಅಂತ ಕೇಳಿದ್ರ, ಪೂರ್ವ ಪಶ್ಚಿಮ, ಹಾ ಉತ್ತರ ದಕ್ಷಿಣ. ಹೌದು. ಹೌದಾ? ಹಾ ಹಾ ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ ಹಿಂಗ 8 ದಿಕ್ಕಿಗೆ 8 ಗಿಡ ಹಚ್ಚಿದ್ದ. ಹಚ್ಚಿದಲ್ರಿಪ್ಪ. ಅವ ಏನ್ ಪುರ ಪಡ್ಕೊಂಡಿದ್ದ? ಎಡ ಪರಮಾತ್ಮನಲ್ಲಿ ಯಾವುದೇ ಶತ್ರು ನನ್ನ ಎದುರಿಗೆ ನಿಂತ ಹಾ ಯುದ್ಧ ಮಾಡಾಕ ಬಂದಂದ್ರ ಅವನ ಅರ್ಧ ಶಕ್ತಿ ನನಗ್ ಬರ್ಬೇಕಂತ ಒಂದೇದ್ ಬೇಡ್ಕೊಂಡಿದ್ದ. ಬೇಡ್ಕೊಂಡಿದ್ರಲ್ಲ. ನನ್ನ ಮರಣ ಹೆಂಗ ಆಗ್ಬೇಕು ಅಂತ ಕೇಳಿದ್ರೆ, 8 ದಿಕ್ಕಿಗೆ ಇವು 8 ಗಿಡ ಅದಾವ. ಹಾ ಇವು ಏಕ ಕಾಲಕ್ಕ ಹಾ ಸವನ್ ಆಗ್ಬೇಕು. ಸವನ್ ಆಗ್ಬೇಕು. ಆ ದಂಡ್ಯಾಗ ನಿತ್ತ ಬಾಣ ಹೊಡೆದ್ರ ಹಾ ಬಾಣ ಹೊಡಿಲಿ, ಗುಂಡ ಹೊಡಿಲಿ, ಹಾ ಹಾ 8 ಗಿಡದಾಗಿಂದ ಪಾಸ್ ಆಗಿ ನನಗ ಬಂದ ಅಟಕಾಶದಾಗ ನನಗ ಮರಣ ಆಗ್ಬೇಕಂತ ಬೇಡ್ಕೊಂಡಿದ್ದ. ಇವು 8 ದಿಕ್ಕಿನ ಗಿಡ ಸಾಲ ಆಗಂಗಿಲ್ಲ. ಸಾಲಾಗಂಗಿರಲ್ಲ. ಇವು 8 ಗಿಡಕ್ಕೆ ಹೊಡೆದ ನನಗ ಬಂದ ಅದು ಯಾವುದೇ ಆಯುಧ ಆಗ್ಲಿ ತಟ್ಟಂಗಿಲ್ಲ, ನನಗ ಮರಣ ಆಗಂಗಿಲ್ಲ. ಅವನಲ್ಲಿ ಒಂದು ಕಾಮನಿ ಇತ್ತು. ಹೌದ್ ಇತ್ತಲ್ರಿಪ್ಪ. ಅವಾಗ ಹಾ ರಾಮದೇವ್ರ ಏನ್ ಮಾಡಿದ್ರಿ? ಸುಗ್ರೀವನ ಸಲುವಾಗಿ ಹಾ ಒಂದ್ ಮಾತು ಹೇಳ್ದ. ಏನ್ ಹೇಳ್ತಾನ್ರಿಪ್ಪ? ನಾಳೆನ ದಿವಸ ನಿಮ್ಮ ಅಣ್ಣನ ಜೋಡಿ ಯುದ್ಧಕ್ಕೆ ನಿಂದ್ರು, ಯುದ್ಧಕ್ಕೆ ನಿಲ್ಲು, ನಾನ್ ನಿಮ್ಮ ಅಣ್ಣಗೆ ಸಂಹಾರ ಮಾಡ್ತೀನಿ ಅಂದ. ಹೌದಲ್ರಿಪ್ಪ. ಹೌದು. ಅವಾಗ ಒಂದ್ ಸಾರಿ ಹಾ ವಾಲಿ ಜಯ ಆದ, ಸುಗ್ರೀವನ ಸಿಕ್ಕಂಗ ಹೊಡೆದ ಹಣ್ಣು ಮಾಡಿದ. ಹಣ್ಣು ಮಾಡ್ಯಾನಲ್ರಿಪ್ಪ. ಅವಾಗ ಅಳ್ಕೋತ ಓಡಿ ಬತ್ತಿದ್ದು ಸುಗ್ರೀವ. ಹಾ ಇಪ್ಪ ರಾಜು ಬೇಡ, ಯಾವ್ದು ಬೇಡ, ಪುಣ್ಯಾತ್ಮ ನೀವ್ ಹೊಂಟ್ ಹೋಗಂದ. ಹೊಂಟ್ ಹೋಗು. ಇಲ್ಲ, ಇದರ ಮಜಕೂರ್ನ ತಿಳ್ಕೊಬೇಕಾಗಿತ್ತು, ನಾಳೆ ಮುಂಜಾನೆ ಮತ್ ಯುದ್ಧ ಮಾಡೋಣ ಅಂತೇಳಿ ಸಾರ್ ಅಂದ್ರು. ಹೌದು. ಆಯ್ತಂದ. ಹಾ ಮತ್ ಮುಂಜಾನೆ ಯುದ್ಧಕ್ಕ ಸಾರಿದ ತಕ್ಷಣ ವಾಲಿ ಅಂದ, ನಿನ್ನ ಬಡಸ್ಕೊಂಡ್ ಹಣ್ಣು ಅದದ್ ಸಾಕಾಗಿಲ್ಲ ನಮಗ, ಹಾ ಬರ್ಲಿ ಮತ್ತಂದ. ಮರ್ಲಿಗಪ್ಪಿ ನಮ್ ಹಂಗ ಅವಾಗ ರಾಮನ ತಮ್ಮ ಆದಿಶೇಷನ ಅವತಾರ ಲಕ್ಷ್ಮಣಂದು. ಲಕ್ಷ್ಮಣದ ಇತ್ತಲ್ರಿಪ್ಪ. ಲಕ್ಷ್ಮಣ ಹೇಳ್ದ, ಅಣ್ಣ ಅಣ್ಣ ಇವು 8 ಗಿಡಗಳ ಸೀದಾ ಆಗಬೇಕು. ಹಾ ಆ ದಂಡಿಗೆ ನಿತ್ಯ ಇವು ಸೀದಾ ಆಗ್ಯಾವಿಲ್ಲ ಹಿಂಗ ನೋಡ್ಬೇಕ. ನೀ ನೋಡ್ಬೇಕ್ರಲ್ಲ. ನೋಡಿ ಬಾಣ ಹೊಡಿಬೇಕು, 8 ಗಿಡದಾಗಿಂದ ಪಾಸ್ ಆಗಿ ವಾಲಿಗೆ ಬಿಡ್ಬೇಕಂದ. ಹೌದು. ಹಿಂಗ ವರ ಐತಿ ಅವನಲ್ಲಿ ಅಂದಾಗ ಹಾ
ಲಕ್ಷ್ಮಣ್ ಏನ್ ಮಾಡಿದಪ್ಪ ಅಂತಂದ್ರ ಆದಿಶೇಷ ಅಂದ್ರ ಹಾವಿನ ರೂಪ ತಾಳ್ದ. ಹಾವಿನ ರೂಪ ತಾಳಿ ಅವ್ ಮೊದಲೇ ಆದಿಶೇಷನ ಅವತಾರ ಅದು. ಹೌದು. ಆದಿಶೇಷನ ಅವತಾರ ತಾಳಿ ಏನ್ ಮಾಡಿದಪ್ಪ ಅಂತಂದ್ರ ಈ ಗಿಡಕ್ಕೆ ಹಿಂಗ 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 ಹಾ ಹಾ ತಿಡಿ ಹೊಡ್ಕೋತ ಹೋಗಿ ಆ ಕಡೆ ಮುಖ ಮಾಡಿದ, ಈ ಕಡೆ ಬಾಲ ಮಾಡಿದ. ಹೌದು. ಉಸಲ್ ಹಿಡಿದು ಬಿಟ್ಟ 8 ದಿಕ್ಕಿನ ಗಿಡ ಏಕ ಕಾಲಕ್ಕ. ಹಾ 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 ಕೆಳಗಿನ ಬಡ್ಡಿ ಬೇರೆ ಬೇರೆ ಕಡೆ ಇದ್ದು, ಖರೆ ನಡುವು ಬಂದ ಹಾ ಕೂಡಿದವ್ರಿಪ್ಪ. ಹಿಂಗ ತಟ್ಟಿ ಬಿಗದಂಗ ಸೀದಾ ಆಗಿ ನಿತ್ತು. ಹೌದಲ್ರಿಪ್ಪ. ಹೌದು. ಅವಾಗ ರಾಮದೇವ್ರ ಆಚೆ ಕಡೆ ದಾಂಡಿ ಹೋಗಿ ಹಿಂಗ ನೋಡಿದ ಒಂದ ಕಣ್ಲೆ ಹಾ ಗಿಡ ಸೀದಾ ಆಗಿದ್ದು. ಸೀದಾ ಆಗಿದ್ರಲ್ಲ. ಆ ಟೈಮದೊಳಗ ಈ ಜಗ್ಗಿ ಹಿಡ್ದವ ಹಾ ಬೆಲ್ಲ ಏರಿಸಿ ಹಾ ಹಾ ಬಾಣ ಹೊಡೆದ. 8 ಗಿಡದಾಗಿಂದ ಪಾಸ್ ಆಗಿ ವಾಲಿಗೆ ಹೊಡೆದಾಗ ವಾಲಿ ಮರನಾಗ್ಯದ. ಹಾ ಹಾ ಅವ ಸೂರ್ಯ ಇದ್ದದ ಖರೆಯದ. ಆ 8 ಗಿಡ ಸೀದಾ ಮಾಡ್ಬೇಕಾಗಿತ್ತ ಅನ್ನೋ ಸಂಬಂಧ ಹಾ ಹಾ ಸೀದಾ ಆಗ್ಯಾವೋ ಇಲ್ಲೋ ನೋಡೋ ಸಂಬಂಧ, ದೂರ ನೆತ್ ಹೊಡ್ದಾನ್ರಿಪ್ಪ. ಸೀದಾ ಆಗ್ಯಾವೋ ಇಲ್ಲೋ ನೋಡೋ ಸಂಬಂಧ ಮರಿಗೆ ನಿತ್ತಾನ ಒಂದು. ಹಾ ಎರಡನೇದು ಹಂಗ ಸೀದಾ ಹೋಗಿ ಅವನ ಮುಂದೆ ನಿಂತಿದ್ದಂದ್ರ ಇವ್ರ ಅರ್ಧ ಶಕ್ತಿ ಹೋಗ್ತಿತ್ತು, ಖರೆ ಇಲ್ಲಿ 8 ಗಿಡ ಸೀದಾ ಆಗ್ತಿದ್ದಿಲ್ಲ. ಹಾಕಿದ್ದಿಲ್ರಿಪ್ಪ. ಇಲ್ಲಿ 2 ಕಾರಣಗಳದಾವ. ಹಾ ಇಟ್ಟೇ ನಿನ್ನ ಪ್ರಶ್ನೆದ ಉತ್ತರದ. ಹೌದು. ಇಟ್ಟೇ ನಿನ್ನ ಪ್ರಶ್ನೆದ ಉತ್ತರದ. ಹಾ ಹಾ ಇಲ್ಲಿ ವಿಶೇಷವಾಗಿರ್ತಕ್ಕಂತ ಕಾರ್ಯಕ್ರಮ ಹಾಲು ಮತದೊಳಗೊಂದು ಹಾ ಹಾ ಏನ್ರಿಪ್ಪ. ಸಾವಿರಾರು ಯೂಟ್ಯೂಬ್ ದಾಗ ಬಂದದ, ಖರೆ ನಿನ್ನ ಸಲುವಾಗಿ ನಾವು ಹೊಸ ಪ್ರಶ್ನೆ ತೆಗೆದಿದ. ಹೌದ್ ಹೌದ್. 7 ತಲೆ ಗುರು ಸೊನಾರಿ ಸಿದ್ಧಗ ಮಾಳಿಗರಾಯನ ಗುರು ಬೀರದೇವರಿಗೆ ಬೇರೆ ದೇವ್ರಿಗೆ ಒಂದು ಜಾಗದೊಳಗ ಯುದ್ಧ ಆಗ್ಯದ. ಎದರ ಸಲುವಾಗಿ ಯುದ್ಧ ಆಯ್ತು, ಹೌದು ಕೇಳ್ಯಾರಲ್ಲ. ಯಾವ ಜಾಗದಾಗ ಆಯ್ತು ಅನ್ನತಕ್ಕಂತ ಮಾತನ್ನ ಕೇಳ್ಯಾರ. ಹೌದು. ನಿಮ್ಗೆ ಒಂದೇ ಒಂದು ಮಾತು ಹೇಳ್ತೀನಿ, ಸಭಾದೊಳಗ ಹಾ ಒಳ್ಳೆ ವಿಷಯ ಕೇಳ್ಯಾನ ಗುರ್ಲಿಂಗ್ ಮಾಸ್ತರ. ಹೌದು. ಬಲ್ಲವರ ಒಡನಾಟ ಬೆಲ್ಲವನ್ನು ಸವಿದಂತೆ ಅಲ್ಲದ ಅಜ್ಞಾನಿಗಳ ಒಡನಾಟ ಬಚ್ಚಲ ರೊಚ್ಚಿನಂತಿಕ್ಕು ಸರ್ವಜ್ಞ. ಅದಕ್ಕೆ ಹೇಳ್ತಾರ ಜ್ಞಾನಿಗಳು. ಹಾ ಯಾಕ ಯುದ್ಧ ಆಯ್ತು ಅಂತ ಕೇಳಿದ್ರ, ಯಾಕ್ರಿಪ್ಪ. ಒಂದಾನು ಒಂದು ದಿವಸ ಬೀರ ದೇವರ ಅವತಾರ ಸಮಾಪ್ತಿ ಆಯ್ತು. ಎಲ್ಲಿ ಹುನ್ನೂರಿಗೆ ಹೋಗಿ ಹೌದ್ ಬೀರ ದೇವರು ಉಳದ ಉಳ್ದಾನಲ್ರಿಪ್ಪ. ತದನಂತರದಲ್ಲಿ ಹಾ ಹುಲಿಜಂತಿ ಬಿಟ್ಟ ಸಲಗರದಿಂದ ಮುಂದ ಹಾ ಹಾ ಜಂಗಲಿಗದಿಂದ ಮುಂದ ಎಲ್ರಿಪ್ಪ ಬುಯ್ಯಾರ ಅಂತ ಬರ್ತದ. ಈ ಬಾತಲ್ರಿಪ್ಪ. ಬುಯ್ಯಾರ ದಾಟಿದ ಮೇಲತ್ತ ಹಾ ಹುನ್ನೂರ ಆತಲ್ರಿಪ್ಪ. ಮಾಳಿಂಗರಾಯ ದಿನನಿತ್ಯದಲ್ಲಿ ಹುನ್ನೂರು ಬೀರ ದೇವರಿಗೆ ನೈವೇದ್ಯ ಒಯ್ತಿದ್ದ. ಹೌದು. ಒಯ್ಯು ಟೈಮ್ದಾಗ ಬುಯ್ಯಾರದೊಳಗ ಹಾ ಹಾ ನೆಲಮಾಳಿಗೆ ಒಳಗ 7 ತಲೆ ಗುರು ಸೊನಾರಿಸಿದ್ದ. ಇದ್ದಲ್ರಿಪ್ಪ. 7 ತಲೆ ಗುರು ಸೊನಾರಿಸಿದ್ದ. ಒಂದು ದಿವಸ ಮುಂಜಾನೆ 6 ತಾಸು ಹೊತ್ತೇರಿತ್ತು. ಮಾಳಿಂಗರಾಯ ಗುರು ಬೀರ ದೇವರಿಗೆ ಹಾ ಹಾ ಊಟಕ್ಕೆ ತಗೊಂಡು ಹೋಗುವಾಗ ಆ ನೆಲಮನೆ ಒಳಗಿಂದ ಹೊರಗೆ ಬಂದ. ಹಾ ಮಳಪ್ಪ ದಿನನಿತ್ಯದಲ್ಲಿ ಮಾಳಿಂಗರಾಯಾಗ ಹಾ ನಿನ್ನ ಗುರು ಬೀರ ದೇವರಿಗೆ ಹುಲಿ ಹಾಲು ಉಣಿಸಿದಿ, ಕಪ್ಪು ಕಲಕದ ಶಿತಾಳ ತಂದು ಉಣಿಸಿದಿ, ಸೇವಾ ಮಾಡಿದಿ. ಹೌದು. ನಿನ್ನ ಗುರುವಿನ ಸಲುವಾಗಿ ನೀ ಬೇಕಾದ ಮಾಡಿದ್ವಿ. ಖರೆ ನಿಮ್ಮ ಅಪ್ಪುಗಳ ಮುತ್ಯಾಗಳ ಎಲ್ಲ 7 ತಲೆ ಹಿಡ್ಕೊಂಡು ನನ್ನ ಶಿಶು ಮಕ್ಕಳದಾರ, ನನ್ನ ಭಕ್ತರದಾರ. ಇವತ್ತ ಆ ಊಟ ನನಗ ಕೊಡು ಅಂದ. ಹೌದಲ್ರಿಪ್ಪ. ಹೌದು. ಅವಾಗ ಮಾಳಿಂಗರಾಯ ಅಂದ, ಯಪ್ಪ ನಾ ದಿನನಿತ್ಯದಲ್ಲಿ ನನ್ನ ಗುರುವಿಗೆ ಊಟ ಮಾಡಿಸಿ ನಾ ಊಟ ಮಾಡ್ತಿದ್ನಿ. ಹೌದು. ಮತ್ತ ಇವತ್ತು ನೀ ಕೇಳಾಕತ್ತಿದೆ ಅಂದ್ರ ನನಗೆ ಹಿಂದ ಕೆರೆ ಮುಂದ ಬಾಯಿ ಆಯ್ತು. ಹೆಂಗ ಮಾಡ್ಲಿ? ನೀವಿಬ್ಬರು ಕೂಡ ಅಲ್ಲೇ ಊಟ ಮಾಡಕ್ರಿ ಬರ್ರಿ. ಇಲ್ಲತ್ತಂದ್ರ ನಾನು ಗುರುವಿನರೇ ಕರೆಸ್ತೀನಿ ಅಂದ. ಹೌದು. ಇಲ್ಲ, ನಾ ಮೊದಲು ಏನು ನಿನ್ನ ಗುರು ಮೊದಲು? ಹೌದು. ನಿನ್ನ ಕಾಲದಿಂದ ನಿನಗ ಗುರು ಬೀರ ದೇವರ ಗುರು ಆಗ್ಯಾನಲ್ರಿಪ್ಪ. ಖರೆ ನಾ 7 ತಲೆ ಹಿಡ್ಕೊಂಡು ಗುರುವಾಗಿನಿ. ಹಾ ಹಾ ಅಂದ ಟೈಮ್ದಾಗ ಹಿಂಗ ಮಾತಿನ ಚಕಮಕಿ ನಡೀತು. ಹುನ್ನೂರು ಬೀರ ದೇವರಿಗೆ ಅರುವುಂಟಾಯ್ತು. ಹೌದು. ಗಾಜಿ ಗುಂಗಿನ ಚಟ್ಟನೆ ಚೇರಿ ಗುಂಗರ ಗಣ್ಣ ತೆಗೆದ ಉಂಗರ ಮೆಸಿ ತಿರುವಿ ಗದ್ದಿಗೆ ಮ್ಯಾಗಿಂದ ಜಾಡಿಸಿ ಎದ್ದಲ್ರಿಪ್ಪ. ಜಂಗಲಿಗೆ ಭೂಮಿಗೆ ಬಂದ ಬುಯ್ಯಾರ ನೆಲಮನಿ ಮುಂದ ಬಂದ ನಿತ್ತ. ಹೌದು. ನನ್ನ ಶಿಶುಮಗ ಮಾಳಿಂಗರಾಯ ತರುವಂತ ನೈವೇದ್ಯವನ್ನ ನೀ ಊಟ ಮಾಡಾಕ ನಿಂತಿದೆ ಅಂತಂದ್ರ ನೀ ಯಾರು? ಹೌದ್. ನಿನ್ನ ಭಕ್ತರ ಯಾರು? 7 ತಲೆ ಪರ್ಯಂತರವಾಗಿ ನೀ ಗುರುವಾಗಿ ಉಳಿದಿದ್ದೆ. ಅವ್ರ ಕಾಲಕ್ಕೆ ಮುಗದದ. ಪ್ರತಿಯೊಂದು ಅವತಾರದಾಗ ಮಾಲಪ್ಪ ನನಗ ಶಿಷ್ಯ ಅದಾನ, ನಾ ಅವನಿಗೆ ಗುರುವದೀನಿ. ಹಿಂಗ ಒಂದ ಊಟದ ಸಲುವಾಗಿ ಮಾತಿನ ಚಕಮಕಿ ಹತ್ತಿ ಸೊನಾರಿ ಸಿದ್ಧಗ ಬೀರ ದೇವರಿಗೆ ಯುದ್ಧ ಆಗ್ಯದ. ಎಲ್ಲಿ ಅಂತ ಕೇಳಿದ್ರ ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಜಂಗಲಿಗೆ ಮತ್ತು ಭುಯಾರ ಅನ್ನತಕ್ಕಂತ ಅದು ಹುಲಿಜಂತಿ ಗ್ರಾಮದಿಂದ ಮ್ಯಾಲಕ 12 ಕಿಲೋಮೀಟರ್ ಮ್ಯಾಗ. ಹೌದು. ಮುಂದ್ 8 ಕಿಲೋಮೀಟರ್ ಹುನ್ನೂರು ಉಳಿತದ, ತೆಳಕ ಹುಲಿಜಂತಿ 8 ಕಿಲೋಮೀಟರ್ ಉಳಿತದ. ಭುಯಾರ ನೆಲಮನಿ ಒಳಗ ಸೊನಾರಿ ಸಿದ್ಧಗ ಮತ್ತು ಬೀರ ದೇವರಿಗೆ ಯುದ್ಧ ಆಗ್ಯದ. ನನ್ನ ಪ್ರಶ್ನೆದ ಉತ್ತರ. ಗ್ರಾಮ ದೇವತೆಯ ಬದ್ದಲ ಕೆಲವೊಂದು ವಿಷಯಗಳನ್ನ ಕೇಳ್ಯಾರ, ಅದನ್ನು ಹೇಳುದದ. ಪುಣ್ಯಾತ್ಮರೇ, ಏನೇ ಜೀವನದೊಳಗ ನಾವು ವಿಷಯ ಮಾತಾಡಿದ್ರು 4 ಮಂದಿಗೆ ಅದು ಪಟಾಸುವಂತೆ ಇರ್ಬೇಕು, ಮನ ಮುಟ್ಬೇಕ್ರಿಪ್ಪ. ನನಗತ್ತೆ ಕುಣ್ಯಾಕ ಬಾ, ನನಗತ್ತೆ ಜಿಗದಾಡಕ ಬಾ,
ದೈಬಿತಾ ಜೀವ ಯಾಕೆ ಜಿಗದಾಡ್ತಾವ ಅಂತ ಕೇಳಿದ್ರೆ ಇನ್ನೂ ಮಂಗ್ಯಾನ ಗುಣ ಹೋಗಿಲ್ಲ ನಿಮ್ಮಲ್ಲಿದು. ಇನ್ನ ಮಂಗ್ಯಾನ ಗುಣ ಹೋಗಿಲ್ಲ. ಹೋಗಾಕ್ ಸಾಧ್ಯ ಇಲ್ರಿ ಅದು. ಯಾವ ಜಿಗದಾಡ್ತಾವ ಗುರ್ತೈತೇನು? ಯಾವ್ರಿ? ಮಂಗ್ಯಾಗದ ಜಿಗದಾಡ್ತಾವ. ಹೌದು. ಸಮುದ್ರಕ್ಕ ಸೇತುವೆ ಕಟ್ಟಿ ರಾವಣಾಸುರ ಹೊಡೆದು ವಾನರ ಸೈನ ಜಾಂಬವಂತ ನಲ ನಿಲ ಹಾ ಹಾ ಹನುಮಂತ ಸುಗ್ರೀವ ರಾಮ ಲಕ್ಷ್ಮಣ ಎಲ್ಲಾರು ಸೀತಾನ ಕರ್ಕೊಂಡು ಬಂದ್ರು. ಬಂದ್ರಲ್ರಿಪ್ಪ. ಸಮುದ್ರ ದಂಡಿ ಮ್ಯಾಗ ಹಾ ಸೀತಾದೇವಿ ಅತ್ತಾಳ ರಾಮಗ ಏನಂತಾಳ್ರಿಪ್ಪ? ಭಗವಂತ ನಮ್ಮ ಸಲುವಾಗಿ ವಾನರ ಸೈನ ಸಣ್ಣ ಸಣ್ಣ ಕಪಿಗಳು ಎಷ್ಟೋ ಶ್ರಮ ಪಟ್ಟಾವ. ಶ್ರಮ ಪಟ್ಟಾವಲ್ರಿಪ್ಪ. ನಮ್ಮ ಸಂಬಂಧ ಎಷ್ಟೋ ತ್ರಾಸ್ ತಗೊಂಡಾವ. ಇವಕ್ ಏನಾರೇ ಕೊಡ್ಬೇಕತ್ತ ನನಗ ಅಪೇಕ್ಷೆ ಆಗ್ಯದ ಅಂತಂದು ಸೀತಾ. ಹೌದಲ್ರಿಪ್ಪ. ನೋಡು ಸೀತಾ ನಿನ್ ಇಷ್ಟ, ನಾ ಯಾಕೆ ಬೇಡ ಅನ್ಲಿ ನಾವು. ಹೌದು. ಮಾವಿನಕಾಯಿ ಸುಗ್ಗಿ ಸೀತಾ ಏನ್ ಮಾಡ್ಲು? ಏನ್ ಮಾಡ್ಯಾಡ್ರಿ? ಮಾವಿನ ಹಣ್ಣು ಉಡ್ಯಾಗ ತಗೊಂಡು ಬಂದ ವಾನರ ಸೈನ್ ಎಲ್ಲ ಸಾಲಕ ಕುಣಿಸಲ್ರಿಪ್ಪ. ಕುಣಿಸಲು ಕುಣಿಸಿದ ಟೈಮ್ದಾಗ ಒಂದೊಂದ ವಾನರ್ಗ ಈ ಹಣ್ಣು ಕೊಟ್ಕೋತ ಹೊಂಟ್ಲು. ಸಾಲಕ ಕುತ್ತಿದ್ದು ಸಮುದ್ರ ದಂಡ್ಯಾಗ ಉಸಿಕಿನಾಗ ಒಂದೊಂದ ಹಣ್ಣು ಮಾವಿನ ಹಣ್ಣು ಕೊಟ್ಕೋತ ಹೊಂಟ್ಲಲ್ರಿಪ್ಪ. ಈ ವಾನರ ಸೈನ್ ಕೈಯಾಗ ಮಾವಿನ ಹಣ್ಣು ಹಿಡ್ಕೋತು. ಅಗ್ದಿ ಹಣ್ಣ ಗಿಜಗಳಾಗಿದ್ದು ಕಾಯಿ ಮಿದು ಹೊತ್ತನ ಚಂದ ಕಾಣ್ತು. ಹಿಂಗ್ ಹಿಚ್ಕಾಡ್ಕೋತ ಕೂತು ಅದ್ರಾಗ ಒಂದ್ ಮಂಗ್ಯ ಏನ್ ಮಾಡ್ತು, ಒಂದ್ ಸ್ವಲ್ಪ ನೇಟ್ಲೆ ಹಿಚ್ಚಿಕ್ ಬಿಡ್ತು. ಗೊಟ್ಟ ಸೊಟ್ನ ಮ್ಯಾಗ ಸಿಡಿತು ಒಂದ್ ಮಾರ. ಶಬಾಷ್ ಗಬ್ರು. ಮಗಲಾಗ ಕೂತದ್ದು ಮಂಗ್ಯ ಆತು. ಅವ್ವ ನಿಂದ ಇಟ್ಟ ಅನ್ನತ್ತದು. ಇಟ್ಟ ಮ್ಯಾಗ ಹೋಗೋದ. ನಾ ಹಿಚ್ಚಕ್ ನೀ ಹಿಚ್ಚಕ್, ನಾ ಹಿಚ್ಚಕ್ ನೀ ಹಿಚ್ಚಕ್ ಜಿಗದಾಡಿ ಎಲ್ಲಾ ಮಾವಿನಕಾಯಿ ತುಳದ ಉಸಿಕಿನಾಗ ಮುಚ್ಚಿ ನೋಡಪ್ಪ ನಗದ ಸತ್ಯನಾಶ ಮಾಡಿ ಹೋಗುದು ಅದನ್ನ. ಬಂಗಾರ ಅಂತ ಹಾಡ, ಬಂಗಾರ ಅಂತ ಶಿವಸ್ಥಾನ, ಸತ್ಯ ಧರ್ಮರ ಶಿವಸ್ಥಾನದೊಳಗ ಮಂಗ್ಯಾನಂತ ಬುದ್ಧಿ ಇರಬಾರ್ದ. ಮಾನವನ ಬುದ್ಧಿ ನಮ್ಮಲ್ಲಿ ಇರಬೇಕು. ಯಾಕೆ ಇರ್ಬೇಕು ಅಂತ ಕೇಳಿದ್ರ, ಆಗಿನ ಕಾಲದಾಗ ನಮ್ಮ ಅವುಗಳು ತಲೆ ಮ್ಯಾಗಿನ ಸೆರಗ ತೆಗಿತಿದ್ದಿಲ್ಲ. ತೆಗಿತಿರ್ಕಲ್ರಿಪ್ಪ. ಓಣ್ಯಾಗ ಯಾರ್ಯಾರ ಗಂಡ ಮಕ್ಕಳು ಬಂದ್ರಂದ್ರ ಸೆರಗ ಜಗ್ಗಿ ತೆಳಗ ಕಾಲುಂಗರ ನೋಡ್ಕೊಂಡ್ ಹೊಕ್ಕಿದ್ರು. ಹೌದಲ್ರಿಪ್ಪ. ಈಗ ಯಾರ್ಯಾರ ಬಂದ್ರಂದ್ರ ತಲೆ ಮ್ಯಾಗಿಂದ ಹೆಗಲ ಮ್ಯಾಗ ಬತ್ತು, ಹೆಗಲ ಮ್ಯಾಗಿಂದ ನಡಿಗೆ ಬಂದೈತಿ. ಈಗ ಸ್ವಾಂಟಕ್ ಸುತ್ತಿ ಬಿಡ್ತಾರ್ರಿ. ಸೊಂಟಕ್ಕೆ ಸುತ್ತಿ ಬಿಡ್ತಾರ. ಇನ್ನ ಅವ ಅಲ್ಲಿ ಇರ್ತಾನ. ಕಾಕ ಯಾವಾಗ ಬಂದೆ? ಯಾರಂತವ್ರ ಅವ್ರು? ಯಾರಂತಾವ್ರಿ? ಮಹೇಶ್ ಅಂತಾರ. ಇನ್ನು ಸಾವಿರಾರು ಮೇಳಿಗೆ ಮಾಸ್ತರ್ ಆಗಿದಿ. ಹೌದು. ಆ ಹುರುಟು ಬುದ್ಧಿ ಬಿಡು. ಬೇಡ್ರಿ. ನನಗತ್ತೆ ಕುನ್ಯಾಕ ಬಾ, ನನಗತ್ತೆ ಜಿಗ್ಯಾಕ ಬಾ. ಅಲ್ಲ, ಒಂದು ಸ್ಥಾನದಾಗ ಒಂದು ಮಾನದಾಗ ನಾ ಯಾಕೆ ಕುನ್ಯಾಂಗಿಲ್ಲ, ನಾ ಯಾಕೆ ಜಿಗದಾಡಂಗಿಲ್ಲ ಅಂತಂದ್ರ ಹನುಮಾಪುರ ಮಹಾರಾಜರು, ಸಂಗೋಳಿ ಮಹಾರಾಜರು, ಹೌದು ಮಹಾರಾಜರು, ಇಂತಿಂತವ್ರು ತತ್ವಜ್ಞಾನಿಗಳು ನನ್ನ ಜೊತೆ ಕಾರ್ಯಕ್ರಮ ಮಾಡ್ತಾರಲ್ರಿಪ್ಪ. ನಿನಗತ್ತೆ ಮಂಗ್ಯಾನ ಬುದ್ಧಿ ಮಾಡಿ ನಾ ಜಿಗದಾಡಕತ್ತಿನಾರ ಅಲ್ಲೇನೈತಿ? ಅಲ್ಲೇನ ಕೇಳ್ತಿ ತೆಗಿರಿ. ರಾಮನ್ ಮುಂದ್ ಮಂಗ್ಯಾಗಳು ಡ್ಯಾನ್ಸ್ ಮಾಡಿದಂಗ ಆಕತ್ತಿ. ಹಂಗ ಆಕತ್ರಿ. ಅವ್ರಟ್ ಕ್ಯಾಮೆ ತೊಟ್ಟಾರ, ನಾವ್ ಒಟ್ಟ ಇಂತ ವೇಷ ತೊಟ್ಟಿವಿ. 50 ವರ್ಷ ಆಗ್ಯಾವತ್ ನೋಡ್ರಿ ಅವ್ರಿಗೆ. 50 ವರ್ಷ ಅಲ್ಲೋ ಹುಚ್ಚ. 1972ನೇ ಇಸ್ವಿ ನಂದು ಡೇಟ್ ಆಫ್ ಬರ್ತ್ ತೆಗದ್ ನೋಡಿ ಎಷ್ಟ್ ವರ್ಷ ಅದು ನನಗ. ಎಷ್ಟೋ ಮ್ಯಾಚ್? ಹೌದು. 54 ನಡೆದಾವ್. ನಾಳೆ ಆಗಸ್ಟ್ ತಿಂಗಳಿಗೆ 55 ಚಾಲು ಆಗ್ತಾವ. ಹೌದು. ನನಗ ಇನ್ನ 4 ವರ್ಷ ಫರಕ್ ಐತಿ. ಫರಕ್ ಐತ್ರಿಪ್ಪ. ಈ ಪುರಾಣ ಓದೋದು ಸಿದ್ಧಾಟಿಗೆಲ್ಲ ಮೊದಲು ಬಿಡು. ನಡೆ ನುಡಿ ಒಳಗ ಮೊದಲು ನೆಟ್ಟಿಗೆ ನಡಿಯಕ್ ಕಲ್ಕೊ. ಸಭಾ ಅಂದ್ರ ಏನ, ಭಂಡಾರ ಅಂದ್ರ ಏನ, ಶಿವಸ್ಥಾನ ಅಂದ್ರನ ನಾವ್ ಹೆಂಗಿರ್ಬೇಕು, ನಾ ಗುರುವಿನ ಸ್ಥಾನದಾಗದೀನಪ್ಪ ಅಂತಂದ್ರ ನಾ ಯಾವ ರೀತಿಯಾಗಿರ್ಬೇಕು. ತುಂಬಿದ ಕೊಡ ಇದ್ದಂಗಿರ್ಬೇಕು. ತುಂಬಿದ ಕೊಡ ಇದ್ದಂಗಿರ್ಬೇಕು. ಹೌದು. ಹಿರಿವಾಳಿ ಅಂತ ಗುಣ ಇರ್ಬೇಕು. ಹೌದಲ್ರಿಪ್ಪ. ಕೆನಾಲ್ ನೀರಿನಂಗ ದಡ್ಡ 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 ಓಡುದಲ್ಲ. ಒಟ್ಟ ಓಡಬಾರ್ದಂಗ ಕಲಕ್ ನೀರಿನಂಗ ಅಲ್ಲ. ಎಲ್ಲಿವರೆಗಪ್ಪ ಅಂತಂದ್ರ ಮೊದಲು ಒಂದು ಕಾವಲಿ, ಆನಂತರ ಕಿನಾಲ, ಆನಂತರ ಹಳ್ಳ ಹೋಗಿ ಹೊಳಿ ಸೇರ್ತು ಅಂತಂದ್ರ ಹೊಳ್ಳಿ ಹಳ್ಳದ ಗುಣ ಬರಬಾರ್ದು. ಹೊಳ್ಳಿ ಕಿನಾಲ ಗುಣ ಬರಬಾರ್ದು. 40 ವರ್ಷ ಆತ ಹಾಡಾಕತ್ತೀನಿ ಅಂತ ಹೇಳ್ತಿ. ಇನ್ನ ಹಳ್ಳದ ಗುಣನ ನಿನಗೈತಿ. ನೀ ಹೊಳಿ ಆಗಾಮ ಯಾವಾಗ, ಸಮುದ್ರ ಸೇರಾಮ ಯಾವಾಗ? ಸಮುದ್ರ ಸೇರ್ತು ಜಟ್ ಕಟ್ಟಿ ನೋಡ. ಹೊಳಿ ಹೋಗಿ ಸಮುದ್ರ ಸೇರ್ತಪ್ಪ ಅಂದ್ರ ಮುಗಿದೋಯ್ತು. ಹೊಳಿ ನೋಡ್ರಿ ಎಷ್ಟ ವಿಶಾಂತವಾಗಿ ಹೋಗ್ತಿರ್ತದ. ಅದು ಗಡಬಡ್ಸಂಗಿಲ್ಲ. ಒಟ್ಟೆ ಗಡಬಡ್ಸಂಗಿಲ್ಲ ಮೇಷ್ ನಿನಗತ್ಲೆ ಅದು. ಹಳ್ಳ ನೋಡ್ಬೇಕು. ಒಮ್ಮೆ ಇತ್ತು ಒತ್ತೈತಿ, ಒಮ್ಮೆ ಇತ್ತು ಒತ್ತೈತಿ, ದಡ್ಡ ಹೋಗ್ತಿರ್ತೈತಿ. ಮಂದಿ ನೆಲ ಕೊರಿತೈತಿ. ಕೆನಾಲ್ ನೀರಂತಿ ಬ್ಯಾಡ ಅದನ್ನ ಸುದ್ದಿ. ಅದರ ಸುದ್ದಿ ಬೇರೆ ಐತಿ. ಮತ್ತೊಂದಿಟ್ಟು ಹೆಚ್ಚು ಹೊಡ್ಕೊಂಡು ಬಂದ್ರ ಎಲ್ಲಾ ಭೂಮಿನ ಕೆತ್ಕೊಂಡು ಹೋಗ್ಬಿಡ್ತೈತಿ. ಹೌದ್. ಹಂಗಾಗಬಾರ್ದು. 40 ವರ್ಷ ಹೊತ್ತ ನೀ ಹಡಿಕೆ ಮಾಡಿದಿಪ್ಪ ಅಂತಂದ್ರ ಕಾವಲಿ ಹೋಗಿ ಕಿನಾಲ್ ಹೋಗಿ ಹಳ್ಳ ಹೋಗಿ ಹೊಳ್ಯಾಗ ಬಂದ ಮೇಲತ್ತ ಹಿರಿವಾದ ಗುಣ ನಿನ್ನಲ್ಲಿ ಇರ್ಬೇಕಾರೆ ಒಂದ್ ಹಳ್ಳದ ಗುಣ ನಿನ್ನಲ್ಲಿ ಇರಬಾರ್ದು. ಒಟ್ಟ ಇರಬಾರ್ದು. ನಿನಗೆ ಬುದ್ಧಿ ಹೇಳ್ಬಿಟ್ಟು ನಾ ದೊಡ್ಡವಲ್ಲ. ನನಗ್ ಹಿಂಗ ತಿಳ್ತೈತಿ. ನನಗ್ ಗುರು ಹಿಂಗ ಬುದ್ಧಿ ಕೊಟ್ಟಾನ.
ಮತ್ತಿನ್ನ ಹುಡುಗಾಟಿಗೆ ಬುದ್ಧಿ ನೀ ಮಾಡಾವಿದ್ರ ಮಾಡ್, ನಾ ಬ್ಯಾಡ ಅನ್ನಂಗಿಲ್ಲ. ನಾವ್ಯಾರು ಹೇಳಕ್ ನೀ ಕುಣಿತೆತ್ತ ನಾ ಕುಣ್ಯಾಕ ಹೋದ್ರ ನನಗ ನಿನಗ ವ್ಯತ್ಯಾಸ ಇಲ್ಲ. ಹೌದು. ಹಾ ಹಾ. ಯಾಕತ್ತಂದ್ರ ಹಾ. ಮುತ್ತೋದೆ ಮಾಡುವಂತ ಕೆಲಸ ಮುತ್ತೋದೆ ಮಾಡ್ಬೇಕು. ಇನ್ನೊಬ್ಬಕ್ಕೆ ಮುತ್ತೋದೆ ಮಾಡ್ತಾಳ, ಹಾ ಯಾರಿಪ್ಪ? ಆ ತಾಯಿ ಮಾಡುವಂತ ಕೆಲಸ ಆಕಿನೇ ಮಾಡ್ಬೇಕು. ಆಕಿಗೆ ಅದ ಆ ಸಂಬಂಧದ ಹಾ ಹಾ. ಈ ತಾಯಿಗೆ ಇದೇ ದಕ್ತದ. ಹೌದ್. ದಕ್ಕುದ ಉಣಬೇಕು, ಒಪ್ಪುದೇ ತೊಡಬೇಕು. ಒಪ್ಪುದ ತೊಡಬೇಕು. ಮತ್ತ 50-60 ವರ್ಷ ಆದ್ಮೇಲೆ ಈ 10-20 ವರ್ಷದ ಹೆಣ್ಣು ಹುಡುಗರು ಹಾಕುವಂತ ಅರಿವಿ ಮುದುಕ್ಯಾರ ಹಾಕಿರ ಚಂದ ಕಾಣ್ತೇನ? ಅಲ್ಯಾಂಗ್ರಿ ಹಾಕುದಿಲ್ಲ. ಹಾಕಾಕ್ ಯಾವ ವಯಸ್ಸಿನಾಗ ಏನ್ ಹಾಕ್ಬೇಕು ಅದನ್ನೇ ಹಾಕ್ಬೇಕು. ಹೌದ್. ಯಾವ ವಯಸ್ಸಿನಾಗ ಏನ್ ಉಣ್ಬೇಕು ಅದನ್ನೇ ಉಣ್ಬೇಕು. ಅದನ್ನೇ ಉಣ್ಬೇಕ್ರಲ್ಲ. ಅದೇ ರೀತಿಯಾಗಿ ನಾವು ನಡಿಬೇಕು. ಹೌದು. ಇವತ್ತಿನ ದಿವಸ ಬಹುಶಃ 3 ವರ್ಷ 5 ವರ್ಷ ದ್ಯಾಮವ್ವ ತಾಯಿ ಜಾತ್ರೆ ಏನ್ ವರ್ಷರು ವರ್ಷನೇ ಆಗ್ತದ. ಹಾ ಹಾ. ನಮ್ಮ ಊರಾಗ 12 ವರ್ಷಕ್ಕೊಮ್ಮೆ ದ್ಯಾಮವ್ವನ ಜಾತ್ರೆ ಆಗ್ತದ. ಆಕತ್ತಲ್ರಿಪ್ಪ. ಇಲ್ಲಿ ಪ್ರತಿ ವರ್ಷ ಆಗುವಂತ ಒಂದು ದ್ಯಾಮವ್ವ ತಾಯಿ ಜಾತ್ರೆ. ಹೌದು. ಈ ಗ್ರಾಮ ದೇವತೆ ಅಂತ ಕರೀತಾರ ದ್ಯಾಮವ್ವ ತಾಯಿಗೆ. ಹಾ ಹಾ. ಗ್ರಾಮ ದೇವತೆ ಅಂತ ಕರೀತಾರ. ಕರಿತಾರ್ಲ. ಗ್ರಾಮ ದೇವತೆ ಅಂತ ಕರೀತಾರಲ್ಲ. ಗ್ರಾಮ ದೇವತೆಯ ತಾಯಿ ತಂದೆ ಯಾರು? ಹೌದು. ಈ ದೇವಿಯ ಅವತಾರ ಯಾವ ಜಾಗದಾಗ ಆಯ್ತು? ಶಬಾಷ್ ಗಬ್ರು. ವಿಷಯ ಬಾಳ ಚಂದ ನಡೀತದ. ಹೊತ್ತೇರುತಕ ಹಾ. ಹೆಂಗಪ್ಪ ಅಂತ ಕೇಳಿದ್ರೆ ಬೆನ್ಯಾಗಿನ ಕೂದಲ ತೆಗದಂಗಿರ್ಬೇಕು. ಇರ್ಬೇಕ್ರಲ್ಲ. ಸಿದ್ಧರ ವಿಷಯ ದೇವರ ಚರಿತ್ರೆಯನ್ನು ಮಾತಾಡಿದ್ರ ಯಾರ ಮನಸ್ಸಿಗೂ ಪೆಟ್ಟು ಹತ್ತಬಾರದು. ಹಾ. ಯಾರ ಮನಸ್ಸಿಗೂ ನೋವಾಗಬಾರದು. ನೋವು ಆಗ್ಬಾರ್ದ್ರಲ್ಲ. ಬಲ್ಲವರ ಒಡನಾಟ ಬೆಲ್ಲವನ್ನು ಸವಿದಂತೆ ಅಲ್ಲಡ ಅಜ್ಞಾನಿಗಳ ಒಡನಾಟ ಬಚ್ಚಲ ರೊಜ್ಜಿನಂತಿಕ್ಕು ಸರ್ವಜ್ಞ ಅಂತ ಹೇಳ್ತಾರ. ಹೌದಲ್ರಿಪ್ಪ, ಹೇಳ್ತಾರಲ್ರಿ 12ನೇ ಶತಮಾನದಲ್ಲಿ ಅನ್ನ ಬಸವಣ್ಣ 63 ಮಂದಿ ಪುರಾತನರು, ಲಕ್ಷದ ಮೇಲೆ 96,000 ಗಣಗಳು. ಬೀರದೇವರು, ಮಾಳಿಂಗರಾಯ, ಅಮೋಕ್ಷದ ಸೋಮಲಿಂಗ, ರೇವಣ ಸಿದ್ದೇಶ್ವರರು ಆಗಿನ ಕಾಲಕ್ಕಾಗಿ ಹೋದ್ರು. ಆಗಿ ಹೋಗ್ಯಾರಲ್ರಿಪ್ಪ. ಅವರೆಲ್ಲ ಸಮಕಾಲೀನವರು. ಹೌದು. ತದನಂತರದಲ್ಲಿ ಗರ್ಗದ ಮಡಿಗಾಲ, ಸೊಗಲದ ಗರ್ಗದ ಮಡಿವಾಳ, ಅಂಕಲಿಗೆ ಅಡಿವಾಪ, ಮರಡಿ ಮಠದ ಕೆಂಪಯ್ಯ ಸ್ವಾಮಿ, ಶಿಶುನಾಳದ ಶರೀಫ, ಹುಬ್ಬಳ್ಳಿ ಸಿದ್ದಾರೂಢ ಇಂತಿಂತವ್ರೆಲ್ಲ ಒಂದೊಂದು ಸಮಕಾಲೀನವರಾಗಿ ಹೋದ್ರು. ಸಮಕಾಲೀನವ್ರಲ್ರಿಪ್ಪ ಅವರು. ತದನಂತರದಲ್ಲಿ ಅಪ್ರಾಳ ತಮ್ಮಣ್ಣವರಿಂದ ಪಾರಿಜಾತ ಬರೆದು ಕವಿಗಾರರು ಈಗ ನಾಟಕದ ಒಂದ ಪಾತ್ರಧಾರಿಗಳಾಗಿ ಹೋದ್ರು. ಇದೇ ಪುಣ್ಯ ಭೂಮಿ ಒಳಗ ಲೋಕಾಪುರ ದೇಶಪಾಂಡೆ ಅವರು, ಹೌದು, ಬರಗೀರ ಅಚ್ಚಯ್ಯ ಮುತ್ಯ, ಇದು ಅಲ್ಲದೆ ಕೌಜಲಿಗೆ ನಿಂಗಮ್ಮ, ಮುಂದ ಜಮಖಂಡಿ ಅಪ್ಪಾಲಾಲ, ಹೌದು, ತದನಂತರ ಅತ್ನಿ ಕಾಳಪ್ಪ ಇಂತಿಂತ ಮಾನ ತತ್ವಜ್ಞಾನಿಗಳು ತಮ್ಮ ಶರೀರವನ್ನ ಮುಡುಪಾಗಿಟ್ರು ಇದೇ ಒಂದು ಕಲೆಗಾಗಿ ಇದೇ ಒಂದು ಊರಲ್ಲಿ ಜನ್ಮವೆತ್ತಿ ಬಂದಿರತಕ್ಕಂತ ರಾಚಯ್ಯ ಮುತ್ಯಾಗ ನಮ್ಮ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನ ಹೇಳಿ ಮುಂದಿನ ಪಾಳ್ಯಕ್ಕೆ ಪಾರಿಜಾತ ಬದ್ದಲ್ಲಿ ಕೆಲವೊಂದು ವಿಷಯಗಳು ಚರ್ಚೆ ಆಗ್ತಾವ. ಏನ್ ಕೇಳ್ತಿದಿ ಕೇಳಂದಿದ್ ಮಾಸ್ತರ. ಇವತ್ತು ಏನು ಮಿನಿ ಎಟ್ಟೈತಿ ಹೂಡಿ ಬಿಡು, ಎಟ್ಟೈತಿ ಮಿನಿ ಬಿಟ್ಟು ಬಿಡ್ರಿ ತಳಗ. ಹೊಲಸಾಲ ಭೂಮಿ ಐತಿ, ಹತ್ತೈತಿ ಬೆಳಗಿನವರೆಗೆ ಯಾರು ಎತ್ತ ನಿಂದಿರ್ತಾವ್ ನೋಡೋನು. ನೋಡೋಣ್ರಲ್ಲ, ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳ್ರಿ. ಬರೇ ಇದ್ರೊಳಗೆ ಮರ್ಮ ಏನ್ ಅಡಗ್ಯದ ಅನ್ನುವಂಥದ್ದು ನಿಮ್ಗೆ ತಿಳ್ತದ. ಹೌದು. ಒಂದ್ ಕೇಳಿ ಇನ್ನೊಂದು ಮಾತು ಕೇಳೇನ್ರಿ ಮಾಸ್ತರ್. ದಂಡಿಗೆ ಬಂದು ಕೇಳ್ಯಾನ. ಏನತ್ರಿಪ್ಪ? ದಂಡಿಗೆ ಬಂದ ಏನ್ ಮಾಸ್ತರ್ ಮಾಡಿತಂತ ಏನ್ ಕೇಳ್ಯಾನ, ಹೆಂಗ್ ಕೇಳ್ಯಾನ ಗೊತ್ತಿಲ್ಲ. ಏನ್ರಿಪ್ಪ? ಅವ್ರೆಲ್ಲಾ ಈ ನಮ್ಮ ಬರಗಿ ತಾಯಿ ತಂದಿ ಹುಟ್ಟಿದ ಹುಳ ಸೈತಿ ಊರಾಗ. ಆ ದೇವಿಗೆ ನೋಡ್ರಿ ಭಕ್ತಿ ಎಷ್ಟಿರ್ಬೇಕ್ರಿ. ಎಷ್ಟಿಪ್ಪ? ಈ ಊರ್ ಒಳಗ ಹೆಣ್ಣ ಗಂಡ ಹುಟ್ಟಿದ ಹುಳ ಸಹಿತ ಒಂದೊಂದೂರ ಸಾಲಿ ನಮ್ಮವ್ವ ಆದಿಶಕ್ತಿಗೆ ಗ್ರಾಮ ದೇವತೆಗೆ ದ್ಯಾಮಮ್ಮ ತಾಯಿಗೆ ದಂಡವತ್ ಹಾಕುದು ಬರೋ ನೋಡ್ಕಿಸಿನ ಪ್ರಶ್ನೆ ಕೇಳ್ಯಾನ್ರಿ ನನಗ. ಏನತ್ರಿಪ್ಪ? ಏನ ಕೇಳ ಪ್ರಶ್ನೆ ಮಾಸ್ತರ್ ಅಂದ್ರ, ಆ ದೇವಿಗೆ ತಂದೆ ತಾಯಿ ಯಾರು? ಗ್ರಾಮ ದೇವಿಗೆ ತಂದೆ ಯಾರು, ತಾಯಿ ಯಾರು? ನೋಡ್ರಿ ಪ್ರಶ್ನೆ ಕೇಳನಿ, ಇಷ್ಟ ಕೇಳನಿಲ್ರಿ? ಕೇಳನಲ್ರಿಪ್ಪ. ಆ ಗ್ರಾಮ ದೇವಿಯ ತಂದೆ ವಜ್ರಪಾಣಿ, ತಂದೆ ವಜ್ರಪಾಣಿ, ತಾಯಿ ರಾಣಾದೇವಿ. ಹೌದು. ಗ್ರಾಮ ದೇವತೆಯ ತಂದೆ ತಾಯಿಗಳು ವಜ್ರಪಾಣಿ, ರಾಣಾದೇವಿ. ಇದು ಬುಕ್ಕ ಗ್ರಾಮ ದೇವತೆಗಳು ಅನ್ನುವಂತ ಒಂದು ಬುಕ್ಕದೊಳಗ ಐತಿ. ನೀ ಕೇಳಿದ ಪ್ರಶ್ನೆ ಅದ, ನಾನು ಮತ್ತೆ ಮೊದಲೇ ಇರ್ತದ. ಯಾವರಿಗಾರ ಬಂಡಾರ ಹಿಡಿದ್ರ ಅಲ್ಲಿ ಯಾವ ದೇವ್ರ ಜಾತ್ರೆ ನನಗ್ ಗೊತ್ತ, ಇವ್ರ ಅಂತದ ಬಂದೂಕ್ ತಗೊಂಡ್ ಬರ್ತಾರ ನನಗ್ ಗೊತ್ತರಿ.
ಹೌದ್. ಯಾವ್ರಿಗೆ ಜಾತ್ರೆ ಬತ್ತೆ ಅದ್ರ ಮೇಲೆ ಕೇಳು ಚಟಾದ್ರಿ ಅವ್ರಿಗೆ. ಹೌದ್. ನಿಮ್ ಹೊಟ್ಟೆ ಕಾಯಿ ಆಗಿ ನಿಮ್ಮ ಕಾಯಾಗ ಹೂ ಆಗೋದ್ರಾಗ ನಮ್ಮ ಕಾಯಾಗ ನಮ್ಮ ಹೊಟ್ಟೆ ಕಾಯಿ ಆಗಿರ್ತಾವ್ರಿ. ಗೊತ್ತದ ನಾ ನಮ್ಗೆ. ತಗೊಂಡ ಬಂದಿನಿ ಗ್ರಾಮ ದೇವತೆ ಅನ್ನುವಂತ ಬುಕ್ಕ ತಗೊಂಡ ಬಂದಿನಿ. ಹೌದ್. ಯಾವ ಎತ್ತಿಗೆ ಯಾನ್ ಚಟ ನಮ್ ಕೂನಲ್ಲ. ಯಾ ಎತ್ತು ಹೆಂಗ್ ಹೊಡಿತದ ನಮಗ್ ಗೊತ್ತದ್ರಿ. ಹೌದಾ ಅದಕ್ಕೆ ಎತ್ತು ಹಿಂಗ್ ಹೊಡಿತಾನ ಗೊತ್ತಾಗ ನಾ ಗ್ರಾಮ ದೇವತೆಗಳನ್ನ ಬುಕ್ಕ ತಗೊಂಡ ಬಂದು ಉತ್ತರ ಹೇಳಿನಿ. ಅಲ್ಲಂದ್ರ ಮುಂದಿನ ಪದ ನಿನ್ನ ಕೈಯ ಬುಕ್ಕನೇ ಕೊಡ್ತೀನಿ ಮತ್ತ ನಾ. ಬುಕ್ಕ ಯಾಕೆ ಕುಡಿದ್ರಿ ಸುಮ್ನೆ ಕುಡ್ದಂಡ್ ಬುಕ್ಕ ಅದಕ್ಕೆ ಕ್ಯಾಲಿ ಹಾಡಿ 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 ನಮ್ಮ ಹಲೋರ ಮಾಸ್ತರ ಪಾಳೆ ಹೋಗ್ತದ. ನೀವೆಲ್ಲಾ ತಾಯಿ ತಂದೆ ಶಾಂತತನ ಕಾಪಾಡ್ಬೇಕಂತ ನನ್ನ ವಿನಂತಿ ಅದು.